ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ. ನಿಮ್ಮ ಕಡೆ ಏನಾದರೂ ಹೈಪ್ ಪಾಯಿಂಟ್ಸ್ ಇದ್ದರೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿರಿ. ಬರ್ರಿ, ಈಗ ನೋಡಿರಿ, ದೋಸೆ ಹಿಟ್ಟು ಇತ್ತು. ಸ್ವಲ್ಪ ದೋಸೆ ಹಿಟ್ಟನ್ನ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಲಾಸ್ಟಲ್ಲಿ ನವ್ಯಾಗ ಇಬ್ಬರಿಗೆ ಎಲ್ಲ ಹಾಕ್ಕೊಳೋದು, ಹಾಗಾಗಿ ಸ್ವಲ್ಪ ಉಳಿದಿತ್ತು. ಸ್ವಲ್ಪ ಅಂದ್ರೆ ಇಬ್ಬರಿಗೆ ಆಯಿತು. ನವ್ಯಾಗ 2, ನನಗೊಂದು 2-3 ದೋಸೆಗಳಾದವು. ಇವಾಗ ನೋಡ್ಬೋದು, ದೋಸೆ ಹಾಕಿದ್ದೀನಿ. ನಮಿತಾಗೂ ಮತ್ತು ಅವ್ರ ಅಪ್ಪಗೂ ಕೂಡ ಹಾಕಿ ಕೊಟ್ಟು ಕಳಿಸಿದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬಂದಿದ್ದು ದೋಸೆ, ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ದೊಡ್ಡದಾಗಿ ಬಂದೈತಿ. ಸ್ವಲ್ಪ ಕಲರ್ ಇದು ವೈಟು ಮತ್ತು ಬ್ರೌನ್ ಕಲರ್, ಅಂದರೆ ಏನಂತಾರೆ, ಗೋಲ್ಡನ್ ಕಲರ್ ಅಂತಾರೆ ಕೆಲವೊಬ್ಬರು, ಕಂದು ಏನೋ ಅಂತಾರೆ ಫ್ರೆಂಡ್ಸು. ಆ ಕಲರ್ ಬಂದಿಲ್ಲ, ಬರ್ತಾಯಿಲ್ಲ ನನಗೆ ಸದ್ಯಕ್ಕೆ ಹೇಳೋಕ್ಕೆ. ಸ್ವಲ್ಪ ಕಲರ್ ಬಂದೈತಿ, ಇನ್ನು ಕಲರ್ ಬರಬೇಕಾಗಿತ್ತು ಚೆನ್ನಾಗಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮಲ್ಲಿ ಹಂಗಾಗುತ್ತೆ. ಈಗ ನೋಡಿರಿ, ಚೆನ್ನಾಗಿ ಬಂದವು ದೋಸೆ ಮಾತ್ರ, ಸಾಫ್ಟಾಗಿ ಚೆನ್ನಾಗಿದ್ದು, ತಿನ್ನೋಕ್ಕೆ ರುಚಿಯಾಗಿಯೂ ಕೂಡ ಇದ್ದು. ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಇವಾಗ ನವ್ಯಾಗ ನನಗೆ ಹಾಕ್ಕೊಳಕತ್ತೀನಿ. ಟೈಮು ಆಗಿತ್ತು ಆಲ್ರೆಡಿ ಭಾಳ. ನಿನ್ನೆ ವಿಡಿಯೋ ಹಾಕಲಿಲ್ಲ, ನಿನ್ನೆ ಬರೀ ಕೆಲಸನೇ ಆಯಿತು ಮನೆಯಲ್ಲಿ. ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ ಮೊನ್ನೆ ನನಗೆ, ಹಂಗಾಗಿ ನಿನ್ನೆ ಹಾಕೋಕ್ಕಾಗಲಿಲ್ಲ. ಇವತ್ತು ವಿಡಿಯೋ ಎಡಿಟ್ ಮಾಡಿ ಹಾಕಕತ್ತೀನಿ. ನೋಡಿರಿ, ನೋಡಿಬಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಫ್ರೆಂಡ್ಸ್, ನೋಡಿರಿ, ಕೆನೆ ಇಷ್ಟ ಕೊಂಡಾಗೈತಿ. ಸಾಯಂಕಾಲ ಕಂಟಿನ್ಯೂ ಮಾಡಕತ್ತೀನಿ. ಮತ್ತು ಸ್ವಲ್ಪ ಇಷ್ಟ ಬಂದೈತಿ ಇವತ್ತು ಕೆನೆ. ಇಟ್ಟಿಟ್ಟ ಬರ್ತೈತೆ ಅರ್ಧ ಲೀಟ್ರ್. ಅದು ದಿನ ತರಲ್ಲ, ಅರ್ಧ ಲೀಟ್ರ್ 2 ದಿವ್ಸಕ್ಕೊಮ್ಮೆ ತರ್ತೀವಿ. ಸ್ವಲ್ಪ ಅಯ್ಯ ಯಾಕೆ ಇಲ್ಲಿ ನೋಡ್ರಿ, ದೇವ್ರ ವಸ್ತುಗಳನ್ನೆಲ್ಲ ತಂದು ತೊಳೆದಿಟ್ಟಿನಿ. ಇನ್ನು ತಿಕ್ಕಿ ತೊಳೆದಬೇಕು, ಒರೆಸ್ಕೋಬೇಕು. ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿಬಿಟ್ಟಿನಿ. ಅನ್ನ ಮಾಡ್ಕೋಬೇಕು, ಬಿಸಿಯಾದ ಸಾಂಬಾರು ಮಾಡೀನಿ. ಈಗ ಚಹಾ ಕುಡಿದು ಅವನ್ನೆಲ್ಲ ತೊಳಿಬೇಕು. ಓನಮ್ಮ, ಓನಾಯ್ತು. ಓಹೋ, ಮನೆ ಎಲ್ಲ ಕ್ಲೀನ್ ಆಯಿತು. ಬೆಳಿಗ್ಗೆಯಿಂದ ಮಧ್ಯಾಹ್ನ ಕ್ಲೀನಿಂಗ್ ಕೆಲಸ. ಬಾತ್ರೂಮ್ ಕ್ಲೀನು, ಆ ಕ್ಲೀನು, ಈ ಕ್ಲೀನು ಎಲ್ಲ ಕ್ಲೀನ್ ಮುಗಿಸ್ಕೊಂಡು ಈಗ ಸಾಯಂಕಾಲ
ತೊಳೆಯಕ್ಕೆ ನಿಂದಿರ್ಬೇಕು ನೋಡಿರಿ. ಅದಕ್ಕೆ ಮಧ್ಯಾಹ್ನ ಸಾಂಬಾರು ಮಾಡ್ಕೊಂಬಿಟ್ಟೆ. ಮತ್ತು ಇವನ್ನೆಲ್ಲ ತಿಕ್ಕಿ ತೊಳೆದು ಅಡುಗೆ ಮಾಡೋಕ್ಕಂದ್ರೆ ಆಗಲ್ಲ. ರೊಟ್ಟಿ ಅದವು, ಪಲ್ಯ ಐತಿ ನಿನ್ನಿದು, ಅದಕ್ಕೆ ಸಾಂಬಾರು ಮಾಡಿಬಿಟ್ಟೆ ಮಧ್ಯಾಹ್ನ. ಬಾತ್ರೂಮ್ ತೊಳೆದು ಬರ್ರಿಗಿನ ಸುಸ್ತಾಗ್ಬಿಡ್ತೈತಿ. ಅದೇ ಇನ್ನೂ ಚಿಕ್ಕದೈತಿ ಬಾತ್ರೂಮ್. ಕೆಳಗಡೆ ಮನೆಗಿದ್ದಾಗ ಎರಡಿದ್ವು, ದೊಡ್ಡದೊಂದು ಚಿಕ್ಕದೊಂದು, ಎರಡು ತೊಳಿಬೇಕಾಕಿತ್ತು ಅವಾಗ. ಚಾ ಸ್ವಲ್ಪ ಕಡಿಮೆ ಆಗೈತೆ ನೋಡ್ರಿ. ಚಾ ಡಬರಿ ಇಲ್ಲೇ ಇರ್ತೀನಿ. ದೇವ್ರ ವಸ್ತುನ ಕ್ಲೀನ್ ಮಾಡತ್ತೀನಿ. ಅದು ಕ್ಲೀನ್ ಆದಮೇಲೆ ಚಾ 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 ನಾವೇ ಚಾ ಕುಡಿತೀಯಾ? ಹಾಂ, ಎದಕ್ಕೆ ಕರೆದ್ರಿ? ನೋಡ್ರಿ, ದೇವ್ರ ವಸ್ತು ಇದು ಫೋಟೋವನ್ನೆಲ್ಲ ತೆಗೆದಿಟ್ಟೀನಿ. ಇದು ಅಡುಗೆ ಮನೆ, ಇದು ದೇವ್ರ ಮನೆ ಒರೆಸ್ಕೊಡ್ತಾರೆ ಅವ್ರು. ಈಗ ಚಾ ಕುಡಿದು ಇವಾಗೆಲ್ಲ ರೆಡಿ ಮಾಡಿಟ್ರೆ ನಾಳೆ ಲಘುನ ಪೂಜೆ ಮಾಡ್ಕೊಳಕ್ಕಾಕೈತಿ. ಇಲ್ಲಾಂದ್ರೆ ಲೇಟ್ ಆಗ್ಬಿಡ್ತೈತೆ. ಮತ್ತೆ ಏನೋ ಹುಡ್ಕಾಕತ್ತಾಳೆ ಇರಾಕಿ. ಬ್ರೆಡ್ ಬೇಕನ? ಹಾಂ, ಟಿವಿ ಹತ್ತೈತಿ. ಹಾಂ, ಅಲ್ಲೇ ಇರು, ಬಂದೆ. ಚಾ ಇಟ್ಟಿನಲ್ಲ, ಇರು. ಫೋನ್ ರಿಮೋಟ್ ಸೌಂಡ್ ಏನು ಅಷ್ಟಿಲ್ಲ, ಆದ್ರೂ ಬೆಳಿಗ್ಗೆಯಿಂದ ವಿಡಿಯೋನ ಮಾಡಿಲ್ಲ. ಬೆಳಿಗ್ಗೆ ಅಷ್ಟು ಮಾಡ್ಕೊಂಡೆ, ಮತ್ತು ಹೊಳ್ಳಿ ಮಾಡಲೇ ಇಲ್ಲ ವಿಡಿಯೋ. ಈಗ ಮಾಡಕತ್ತೀನಿ. ಯಾಕಂದ್ರೆ ಬರೀ ಅದನ್ನು ಇಟ್ಟಾಗ ಮತ್ತು 3 ವಿಡಿಯೋ ಹಾಕೋ, 2 ವಿಡಿಯೋ ಹಾಕೋ ನಿನ್ನಿದು ಇವತ್ತಿನ ಅಂಥೇಳಿ ಸ್ನಾನ ಮಾಡಿದ್ರಾಯ್ತು. ಮಾಡಿದ್ದೇ ಇಲ್ಲ ಬೆಳಿಗ್ಗೆಯಿಂದ. ಓನ ಪಿನ್ನ ಎಷ್ಟು ತರ್ತೀನಿ, ಒಂದು ಪಿನ್ ಉಳಿಯಂಗಿಲ್ಲ. ಅದು ಎಲ್ಲಿ ಹೋಕ್ಕವ ಗೊತ್ತಿಲ್ಲ ಒಟ್ಟು. ಓಕೆ, ಚಾ ಒಂದು ಸ್ವಲ್ಪ ಕುಡಿದು ಸಿಕ್ಕಾಕ ನಿಂತೀನಿ. ಅಂದ್ರೆ ಟೈಮ್ 7:30 ಆಗೈತಿ. ಎಷ್ಟಕ್ಕೆ ಮುಗಿತೈತೆ ಗೊತ್ತಿಲ್ಲ. ಅಡಿಗೆದು ಏನು ಚಿಂತಿಲ್ಲ, ಅಡಿಗೆ ಎಲ್ಲ ಐತಿ. ಬಿಸಿ ಅದು ಒಂಚೂರು ಇಟ್ಕೊಂಡು ವಾ 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 ಏನು? ಹಾಂ, ಏನು ತಂಗಿ ಬಂದ್ಲು? ಹೌದು, ತಂಗಿ ಅವ್ರ ತಂಗಿ ಬಂದ್ಲಂತ ಅದನ್ನು ಹೇಳಕತ್ತ. ತಂಗಿ ಬಂದ್ಲು, ತಂಗಿ ಬಂದ್ಲಂತ ಹೇಳ್ತಾ. ಹೌದಿಲ್ಲ? ತಂಗಿ ಬಂದ್ಲಾ? ಎಲ್ಲದ ತಂಗಿ? ಬಂದ್ಲಂತ. ಆಕಿ ರೂಮಿಂದ ಹೊರಗೆ ಬಂದ್ಲು ಅಂದ್ರೆ ಹಿಂಗ ಹೇಳ್ತಾವ್ರಿ, ಅವ್ವ 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 ಅಂತಂದು. ಚಾ ಕುಡಿದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಈಗ ಇದನ್ನು ಪೀತಾಂಬರ ಹಾಕ್ಕೊಳಕತ್ತೀನಿ ಒಂದು ಪ್ಲೇಟಿಗೆ. ಲಾಸ್ಟ್ ಟೈಮಲ್ಲಿ ಕೇಳಿದ್ರು, ಏನು ಹಚ್ಚಿ ತಿಕ್ತೀರಿ ನೀವು ದೇವ್ರ ವಸ್ತುಗಳನ್ನ ಅಂತೇಳ್ಬಿಟ್ಟು. ನಾನು ಪೀತಾಂಬರ ಹಚ್ಚಿ ತೊಳಿತೀನಿ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಆದರೂ ಅವತ್ತು ಅವ್ರು ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಮತ್ತು ಇವತ್ತನ್ನು ಕೂಡ ಶೇರ್ ಮಾಡ್ಕೊಳಕತ್ತೀನಿ. ಕೆಲವೊಬ್ರು ಏನಂದರೆ ಕ್ವಶನ್ ಕೇಳ್ತಾರೆ, ಬಟ್ ವಿಡಿಯೋನ ಡೈಲಿ ನೋಡಿದ್ರೆ ಅದು ಒಂದಕ್ಕೊಂದು ಕನೆಕ್ಟ್ ಇರ್ತೈತಿ. ಈಗ ನೀವು ಹಿಂದಿನ ವಿಡಿಯೋದಲ್ಲಿ ಏನಾದರೂ ಕ್ವಶನ್ ಕೇಳಿದ್ರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಿರ್ತೀನಿ. ಆ ವಿಡಿಯೋ ನೋಡಿಲ್ಲ, ಆನ್ಸರ್ ಮಾಡಿರೋ ವಿಡಿಯೋ ನೋಡಿಲ್ಲ ಅಂದರೆ ಮತ್ತೆ ಬಂದು ಅದೇ ಕ್ವಶನಿಗೆ ಕೇಳ್ತಿರ್ತಾರೆ. ಈಗ ಮೊನ್ನೆ ನಮ್ಮ ನವ್ಯಂದು ಏಜ್ ಎಷ್ಟು ಅಂತ ಕೇಳಿದರು ಒಬ್ಬರು ಸಿಸ್ಟರ್. ಅವ್ರ ಮಗಳನ್ನ ನಮ್ಮ ನವ್ಯನ ಥರನೇ ಅದಾಳಂತ. 3 ಟೈಮ್ಸ್ ಬರೋಬ್ಬರಿ 3 ಟೈಮ್ಸ್ ಕೇಳ್ಯಾರ. 2 ಟೈಮ್ಸ್ ರಿಪ್ಲೈ ಮಾಡಿದ್ದೀನಿ ಇದರಲ್ಲಿ, ಏನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ. ಬಟ್ ಅವ್ರ ಕಮೆಂಟ್ ಬಾಕ್ಸನ್ನು ನಾವು ರಿಪ್ಲೈ ಮಾಡಿರ್ತೀವಲ್ಲ, ಅದನ್ನು ನೋಡ್ತಾರೋ ಇಲ್ಲ ಗೊತ್ತಿಲ್ಲ. ಮತ್ತು ಹೊಳ್ಳಿ ನವ್ಯನ ಏಜ್ ಎಷ್ಟು, ನವ್ಯ ಹೆಂಗದಾಳ ಅಂತ ಹೇಳ್ಬಿಟ್ಟು ಕೇಳಿದ್ರು. ನವ್ಯ ಆರಾಮದಾಳ ನೋಡ್ರಿ. ಆಕೆಗೆ ಏಜ್ ಇವಾಗ 16 ಕಂಪ್ಲೀಟ್ ಆಯಿತು. ಇಷ್ಟೇ ಅವರು ಕೇಳ್ತಾಯಿದ್ರು.
ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಆದಷ್ಟು. ಕಮೆಂಟಲ್ಲಿ ಸಣ್ಣ ಪುಟ್ಟ ಕ್ವಶನ್ ಆದರೆ ಕಮೆಂಟಲ್ಲೇ ರಿಪ್ಲೈ ಮಾಡಿಬಿಡ್ತೀನಿ. ಇನ್ನು ಜಾಸ್ತಿ ಏನಾದರೂ ಹೇಳೋದಿತ್ತು ಅಂತಂದರೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತಂದು ಹೇಳಿರ್ತೀನಿ. ಹಂಗಾಗಿ ನೋಡಿರಿ, ದಿನಾಲು ನೋಡಿದ್ರೆ ನೀವು ಕೇಳಿರೋವಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡಿರ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿದರೆ ಎಲ್ಲ ನೀವು ಕೇಳಿರೋ ಆನ್ಸರ್ಗೂ ಕೂಡ ನಾನು ಕ್ವಶನ್ಗೆ ಆನ್ಸರ್ ಮಾಡಿರ್ತೀನಿ. ನೋಡಿರಿ, ಈಗ ದೇವ್ರ ವಸ್ತುಗಳನ್ನು ತೊಳಿತಾ ಇದ್ದೀನಿ. ಟೈಮ್ ಒಂದು 7:30 7 ಗಂಟೆ ಆಗಿತ್ತು. ಮಧ್ಯಾಹ್ನ ತೊಳೆದು ಇಟ್ಕೋಬೇಕು ಅಂದ್ಕೊಂಡೆ. ಹಂಗೆ ಓದೋದು ಅದು ಇದು ಮಾಡ್ಕೊತ ಕುಂತಿರ್ತೀನಿ, ಆಗಲಿಲ್ಲ. ನೋಡಿರಿ, ಈಗ ಎಲ್ಲ ತೊಳೆದು ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಟೀನಿ. ನಾಳೆಗೆ ಬೇಗ ಪೂಜೆ ಮಾಡ್ಬೇಕಂಥೇಳಿ. ನೋಡಿರಿ, ಕಳಸ ಒಂದು ಕುಂದರ್ಸ್ಬೇಕು, ಹೂ ಏರಿಸ್ಬೇಕು, ನಾಳೆಗೆ ಬತ್ತಿ ಹಾಕಬೇಕು ದೀಪಕ್ಕೆಲ್ಲ. ಅಷ್ಟೇ ಉಳಿದಿರೋದು ಬೆಳಿಗ್ಗೆ ಕೆಲಸ. ಈಗೆಲ್ಲ ರೆಡಿ ಮಾಡಿ ಇಟ್ಟೀನಿ. ನೋಡಿರಿ, ಫೋಟೋ ಒರೆಸಿ ಅರಿಶಿನ ಕುಂಕುಮ ಹಚ್ಚೀನಿ. ಇವನ್ನ ತಿಕ್ಕೋದು ತೊಳೆಯೋದ ಟೈಮ್ ಜಾಸ್ತಿ ಹಿಡಿಯೋದು. ಅರಿಶಿನ ಕುಂಕುಮ ಹಚ್ಚೋದು ಟೈಮ್ ಹಿಡಿತೈತಿ, ಏನು ಮಾಡೋಕ್ಕಾಗಲ್ಲ. ಮಾಡಿದ್ರೆ ಒಂದು 15 ಏನಾಯ್ತು ಇಷ್ಟೊತ್ತನ ಬರೀ ಇದೇ ಆಯಿತು. ವಿಡಿಯೋನ ಮಾಡ್ಕೊಲಿಲ್ಲ, ಈಗ ಮಾಡಕತ್ತೀನಿ ಎಲ್ಲ ರೆಡಿ ಮಾಡಿದ್ಮೇಲೆ. ನಾವೇ ಊಟ ಮಾಡಿ ಓಪ ಅಯ್ಯ ನೀರು ಬೇಕಂತ ನೀರಿನ ಸೌಂಡಿಗೆ ಕೇಳಾಳ. ಹೋರಿ ಕುಡಿಸ್ತೀನಿ ನೋಡ್ರಿ. ಅಯ್ಯಯ್ಯೋ ದೇವ್ರೆ, ಕೈ ಬಡಿಸ್ಕೊಂಬಿಟ್ರೆ ಕಾಲಿಗೆ. ಅನ್ನ ಸಾಂಬಾರು ಬಿಸಿಗಿಡಬೇಕು. ಸಾಂಬಾರು ಬಿಸಿ ಮಾಡಿ ಊಟ ಮಾಡ್ತೀವಿ. ಬೇಳೆ ಸಾರು ತರಕಾರಿ ಹಾಕ್ಬೇಕು ಅಂದ್ಕೊಂಡೆ. ಪದೇ ಪದೇ ಅನ್ನ ಏನು ತಿನ್ನೋದು ಅಂಥೇಳಿ ಸೊಪ್ಪು ಬರ್ತಾರ ನಿಂದ್ರದ ಇಲ್ಲಿದೆ. ಹೊರಗೆ ಹೋದಾಗ ಅಷ್ಟೇ ತೊಗೊಂಬರ್ತೀನಿ. ಸೊಪ್ಪಿನ ಸಾರು ಭಾಳ ದಿನ ಆಯ್ತು ಮಾಡಿಲ್ಲ. ಸೊಪ್ಪು ತರಿಸ್ತೀನಿ, ಸೊಪ್ಪು ತರಿಸಿ ಮಾಡ್ತೀನಿ. ಇದು ನೆನ್ನಿದ ಹೆಸ್ರು ಕಾಳು ಪಲ್ಯ, ಇದೊಂದು ಚೂರು ಮಧ್ಯಾಹ್ನದ ಅನ್ನ, ಇದು ಬಿಸಿ ಅನ್ನ, ಸಾರು, ರೊಟ್ಟಿ. ಕೊಡಲಾ? ಹಾಕ್ಕೊಂಬರ್ಲಾ? ರೊಟ್ಟಿ ತಿಂತೀಯ ನೀನು? ರೊಟ್ಟಿ ತಿಂತೀಯ ನೀನು? ಬಿಸಿಯವ ತಿನ್ನಲಿಲ್ಲ. ಹಾಂ ಹಾಂ, ಅನ್ನ ಹಾಕ್ಕೊಂಬರ್ತೀನಿ ನೀರು. ಈಗ ನೋಡಿರಿ, ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ. ರಾತ್ರಿ ಊಟ ಗೀಟ ಮಾಡಿ ಮಲ್ಕೊಂಡೆದ್ದು ಈಗ ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದಿದ್ದೆ. ನಮ್ಮಿತ್ತ ಅನ್ನಕ್ಕೆ ಬರೀ ಒಗ್ಗರಣೆ ಕೊಟ್ಬಿಡು, ಚಿತ್ರಾನ್ನ ಬೇಡ, ಬರೀ ಈರುಳ್ಳಿ ಒಗ್ಗರಣೆ ಮಾಡು, ಚೆನ್ನಾಗಿರುತ್ತೆ, ನಾ ಮಾಡ್ಕೊತೀನಿ, ಹೆಚ್ಚಿಡು ಅಂತಂದ್ಲು. ರಾತ್ರಿನೇ ಹೇಳಿದ್ಲು, ನೀನೇನು ಎದ್ದು ಮಾಡೋದು ಬೇಡ ಮಮ್ಮಿ, ನಾನೇ ಮಾಡ್ಕೊಂಡು ಹೋಗ್ತೀನಿ, ಈರುಳ್ಳಿ ಹೆಚ್ಚಿ ಒಗ್ಗರಣೆ ಮಾಡ್ಕೊತೀನಿ, ನನಗಿಷ್ಟ ಆಕೈತೆ ಅದು ಅಂತ ಹೇಳಿದ್ಲು. ಬಟ್ ಬೆಳಿಗ್ಗೆ ಎಬ್ಸಿದ್ಲು, 6 ಗಂಟೆ ಆಗೈತೆ ಎದ್ದೇಳಮ್ಮ ಅಂತಂದು. ಎದ್ಬಿಟ್ಟು ಏನು ಮಾಡಲಿ ಅಂತಂದೆ. ಅನ್ನಕ್ಕಿಟ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹೆಚ್ಚಿಡು, ನಾನೇ ಮಾಡ್ಕೊತೀನಿ ಅಂತ ಅಂದ್ಲು. ಸರಿ ಆಯಿತು ಅಂತ ನಾನು ಹೆಚ್ಚಿಟ್ಟೆ. ಬಟ್ ಮಾಡ್ತೀನಿ ಅಂತಂದ್ಲು. ಬೇಡ ನಾನೇ ಮಾಡ್ತೀನಿ ಬಿಡು ಅಂತಂದೆ. ಈಗ ನಾನೇ ಮಾಡಾಕತ್ತೀನಿ. ಶೇಂಗಾ ಕಾಳು ಹುರಿದು ಸಪ್ರೇಟ್ ತೊಗೊಳಕತ್ತೀನಿ. ಶೇಂಗಾ ಕಾಳನ್ನೂ ಹಾಕ್ಬೇಡ ಅನ್ನಕತ್ತಿದ್ಲು. ನಿನಗೆ ಹಾಕಂಗಿಲ್ಲ, ನಾವು ಅಷ್ಟೇ ಕಲಿಸ್ಕೊಂಡು ತಿಂತೀವಿ ತಗೋ ಅಂತ ಹೇಳ್ಬಿಟ್ಟು ಹೇಳಿದೆ. ಮತ್ತು ಈಗ ನೋಡಿರಿ, ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ದೊಡ್ಡ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಹಸಿಮೆಣ್ಸಿನ್ಕಾಯಿ ಈರುಳ್ಳಿ. ಅದು ಫ್ರೈ ಆದಮೇಲೆ ಅದಕ್ಕೊಂಚೂರು ಉಪ್ಪು ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು, ಅನ್ನ ಹಾಕಿ ಕಲಿಸ್ಬಿಟ್ರೆ ಆಕೆಗೆ ಆ ರೈಸ್ ರೆಡಿ ಆಗುತ್ತೆ. ಹಂಗೆ ಮಾಡು, ಅರಿಶಿನ ಹಾಕ್ಬೇಡ ಅಂತ ಅಂದ್ಲು. ಸರಿ ಬಿಡು ಆಯ್ತು ಅಂತ ಹೇಳ್ಬಿಟ್ಟು ಚಿಕ್ಕದು ಕಡಾಳಿಗೆ ಒಳಗೆ ಆಕೆಗೆ ಸಪ್ರೇಟ್ ಅದನ್ನಷ್ಟೇ ತೆಗೆದಿಟ್ಟು ಮಿಕ್ಕಿದ್ದು ನಾನು ಲೆಮನ್ ರೈಸ್ ಮಾಡಿಕೊಂಡೆ. ಬರೀ ಈರುಳ್ಳಿ ಹಾಕಿದ್ವಲ್ಲ, ಟೊಮೆಟೊ ಹಾಕಿರಲಿಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಅರಿಶಿನ ಮತ್ತು ಲಾಸ್ಟಲ್ಲಿ ಲಿಂಬೆ ಹುಳಿನೇ ಬರುತ್ತೆ ನನಗೆ. ಲಿಂಬೆ ಹಣ್ಣಿನ ರಸನ ಹಾಕಿ
ಮಿಕ್ಸ್ ಮಾಡಿಕೊಂಡೆ, ಲೆಮನ್ ರೈಸ್ ಮಾಡಿಕೊಂಡೆ. ಆಕೆಗೆ ಬರೀ ಹಂಗೆ ಮಾಡಿಕೊಂಡ್ರೆ ಇಷ್ಟ ಆಕೈತಂತೆ. ಹಂಗಾಗಿ ಆಯ್ತವ ನಿನಗೆ ಸಪ್ರೇಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಸಪ್ರೇಟ್ ಮಾಡಿ ಕಲಿಸಿ ಕೊಟ್ಟೆ. ಈಗ ಸ್ಕೂಲಿಗೆ ರೆಡಿಯಾಗಿ ಹೊಂಟಾಳ. ಹನಿ ಮ್ಯಾಗೇನು ಹಚ್ಕೊಂಡಿದ್ದಿಲ್ಲ, ದಿನ ಹಚ್ಕೊಂಡು ಹೋಗ್ತಾಳ. ಬಟ್ ಇವತ್ತು ಮರ್ತಿದ್ಲು ಯಾವುದೋ ಒಂದು ಗದ್ದಲ್ದಾಗ. ಅದಕ್ಕೆ ಹನಿಗೆ ಹಚ್ಕೊಂಡು ದೇವ್ರಿಗೆ ಕೈ ಮುಗಿದೇನೋ ಅಂತ ಕೇಳಿದೆ. ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗ್ದಿರ್ತೀನಿ ನಾನು. ನೀನು ಪೂಜೆನ ಮಾಡಿಲ್ಲ ಅಂತಂದ್ಲು. ಫೋಟೋ ಅದಾವಲ್ಲ ಅದಕ್ಕೆ ಕೈ ಮುಗಿ ಅಂತಂದೆ. ಮತ್ತು ಅಲ್ಲಿ ಫೋಟೋ ಇಟ್ಟಿದ್ನಲ್ಲ ಅದಕ್ಕೆ ಕೈ ಮುಗಿ ಹಾಕತ್ತಿದ್ಲು. ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ತೋರ್ಸಾಕತ್ತಿದ್ಲು. ಇದು ಹಂಗೈತಿ ಅಂತಂದ್ಲು. ಮಾಡ್ತೀನಿ ಈಗ ನೀವು ಹೋದೆ ಅಂದ್ರೆ ನನ್ನ ಕೆಲಸನೇ ಅದು ಅಂತಂದು ಹೇಳಾಕತ್ತಿದ್ದೆ. ಈಗ ಹೊಂಟಾಳು ನೋಡ್ರಿ ಸ್ಕೂಲಿಗೆ. ಆಕೆನ ಸ್ಕೂಲಿಗೆ ಕಳಿಸಿದ್ವಿ. ಆಕೆ ಹೋದ್ಮೇಲೆ ನಾನು ಸ್ವಲ್ಪ ಪಾತ್ರೆ ಇದ್ವು, ಪಾತ್ರೆಗಳನ್ನೆಲ್ಲ ತೊಳ್ಕೊಳಕತ್ತೀನಿ. ಭಾಳ ಏನು ಇರಲಿಲ್ಲ, ರಾತ್ರಿನ ತಿಕ್ಕೊಟ್ಟಿದ್ರು ನಮ್ಮ ಮನೆಯವರು. ಭಾಳ ಇರಲಿಲ್ಲ, ಅದಕ್ಕೆ ನಾನೇ ತೊಳ್ಕೊಳಕತ್ತೀನಿ. ಬೆಳಿಗ್ಗೆ ಆಕೆಗೆ ನಾಷ್ಟ ಅನ್ನ ಮಾಡಿ ಕಲಿಸ್ಕೊಟ್ಟಿದ್ದು ಮತ್ತು ಸಣ್ಣ ಪುಟ್ಟ ಇರ್ತಾವೆ ನೋಡ್ರಿ ಹೆಚ್ಚಿದ್ದು, ಅದು ಇದು ಸ್ವಲ್ಪ ಇತ್ತು ಅಂತ ತೊಳ್ಯಾಕತ್ತಿದ್ದೆ ನಾನು. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು ಆಫೀಸ್ಗೆ ಹೋಗಕ್ಕೆ ರೆಡಿ ಆಗೋಕೆ. ಇವತ್ತು ಬೇರೆ ಕಡೆ URSಗೆ ಹೊಂಟಾರ. ಹಂಗಾಗಿ ಬೇಗ ಸ್ನಾನ ಮಾಡಿಕೊಂಡು ಹೊಂಟಾರವರು. 8:30 ಅಂದ್ರೆ ಮನೆ ಬಿಟ್ರವರು. ಹಂಗೆ ಒಂದೊಂದು ದಿನ 9ಕ್ಕೆ ಹೋಗ್ತಾರೆ, ಒಂದೊಂದು ದಿನ ಬೇರೆ ಕಡೆ ಎಲ್ಲಾದರೂ ಹೋಗೋದಿತ್ತು ಅಂತಂದರೆ 8:30 8 ಗಂಟೆ ಹಿಂಗೆ ಹೋಗ್ತಾರೆ. ಹಂಗಾಗಿ ನಾನೇ ತೊಳ್ಕೊಳಕತ್ತೀನಿ ಪಾತ್ರೆನ. ನೋಡ್ಬೋದು ಚಿತ್ರಾನ್ನ ಅಂಕರ್ ಚಲೋ ಆಗಿತ್ತು, ಲೆಮನ್ ಚಿತ್ರಾನ್ನ. ಬಟ್ ಹೆಂಗೆ ಆಕಿಗೆ ಇಷ್ಟ ಆಯ್ತಂತೆ. ನಮಗೆ ಆ ಥರ ಇಷ್ಟ ಆಗಂಗಿಲ್ಲ. ಬರೀ ಈರುಳ್ಳಿ ಒಗ್ಗರಣೆ ಕೊಟ್ಟು ಅದಕ್ಕೊಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅಕ್ಕಿ ರೈಸ್ ರೆಡಿ ಆಗುತ್ತೆ. ಭಾಳ ಇಷ್ಟ ಆಗುತ್ತಂತ ಆಕಿಗೇನ ಅದು. ಮಾಡಿಕೊಂಡು ಹೊಕ್ಕಿನ ಒಂದಿನ ಮಾಡ್ಕೊಂಡು ಹೋಗಿದ್ಲು. ನಾನೇ ಇದು ಹುಷಾರಿಲ್ದಂಗೆ ಮಕ್ಕೊಂಡಿದ್ದೆ ಅವತ್ತು. ಹಾಗಾಗಿ ತಾನೇ ಮಾಡ್ಕೊಂಡು ಕಟ್ಕೊಂಡು ಹೋಗಿದ್ಲು. ಅವತ್ತಿಂದ ಅದೇನೋ ಆಕಿಗೆ ಇಷ್ಟ ಆಗುತ್ತಂತ, ಹಂಗಾಗಿ ಕಟ್ಕೊಂಡು ಹೋಗಿದ್ಲು. ಇದು ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಗೌರ್ಮೆಂಟ್ ಟೀಚರ್ ಪೋಸ್ಟ್ ಕರೀತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈಗ ಮೊನ್ನೆ ಇದನ್ನು ಕರೆದಿದ್ದಾರೆ ಫ್ರೆಂಡ್ಸು. ಇನ್ನೂ ಕರೆದಿಲ್ಲ, C&R ರೂಲ್ ಅಂತ ಬಿಟ್ಟಿದ್ದಾರೆ. C&R ರೂಲ್ ಅಂತಂದರೆ ಇದು ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಏನೇನು ಆಗಿರಬೇಕು ಟೀಚರ್ ಪೋಸ್ಟಿಗೆ ಅಂತ ಹೇಳ್ಬಿಟ್ಟು C&R ರೂಲ್ ಅಂತಾರೆ. ಅದಕ್ಕೆ BA ಮತ್ತು B.Ed, BSc ಮತ್ತು B.Ed ಮಾಡಿದವ್ರಿಗೆ ಹೈಸ್ಕೂಲ್ ಟೀಚರ್ ಎಕ್ಸಾಮ್ ಬರೀಲಿಕ್ಕೆ ಅರ್ಹರು ಅಂತ ಹೇಳಿಬಿಟ್ಟು ಬಿಟ್ಟಿದ್ದಾರೆ. ಕೆಲವೊಬ್ರಿಗೆ ಕ್ವಾಲಿಫಿಕೇಷನ್ ಇದ್ದವ್ರಿಗೆ ಅಪ್ಲೈ ಆಗುತ್ತೆ, ಕೆಲವೊಬ್ರಿಗೆ ಆಗಂಗಿಲ್ಲ. ಹಾಗೆ ಬಿಟ್ಟಿದ್ದಾರೆ ಇವಾಗ ಸದ್ಯಕ್ಕೆ. ಅದನ್ನು ಬಿಟ್ಟಾರ C&R ರೂಲ್. C&R ರೂಲ್ ಬಿಟ್ಟರು ಅಂದರೆ ಇನ್ನು ನೋಟಿಫಿಕೇಷನ್ ಕೂಡ ಬಿಡ್ತಾರೆ. ಆದಷ್ಟು ಓದ್ಕೊರಿ ಅಂತಂದೆಲ್ಲ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡೋರೆಲ್ಲ ಹೇಳ್ತಿರ್ತಾರೆ. ನಾನು ಕೂಡ ಕ್ಲಾಸ್ಗಳನ್ನು ಕೇಳ್ಕೊತ ಇರ್ತೀನಿ. ಈಗ ಅದೇ ಕೆಲಸ ಮಾಡ್ತಿರ್ತೀನಲ್ಲ, ಆವಾಗ ಕ್ಲಾಸ್ ಕೇಳ್ಕೊತ ಕೆಲಸ ಮಾಡ್ತಿರ್ತೀನಿ. ವಿಡಿಯೋ ಮಾಡ್ಕೊಳಕ್ಕೆ ನೆನಪಾಗಲ್ಲ ನನಗೆ ಅವಾಗ. ಹಂಗಾಗುತ್ತೆ ನೋಡಿರಿ. ಈಗ ಪಾತ್ರೆ ಎಲ್ಲ ತೊಳೆದು ಹೊರಗೆ ಬಂದು ರಂಗೋಲಿ ಹಾಕಿದೆ. ಮನೆ ಮುಂದೆ ರಂಗೋಲಿ ಹಾಕಿ ನಮ್ಮ ಮನೆಯವರು ಚಹಾ ಕುಡಿತಾಯಿದ್ರು ನಾಷ್ಟ ಮಾಡಿ. ಆವಾಗ ನಾನು ರಂಗೋಲಿ ಹಾಕಿಬಿಟ್ಟೆ, ಬಾಗಿಲ ತೊಳೆದಿತ್ತು ಆಲ್ರೆಡಿ. ಹಂಗಾಗಿ ಈಗ ನಾವ್ಯಾಗ ಸ್ವಲ್ಪ ಉಣಿಸ್ಬಿಟ್ರೆ ಆತಕ್ಕಿಗೆ ಅಂಥೇಳಿ ಆಕಿಗೆ ಮುಖ ತೊಳೆದು ತಿನ್ಸಾಕತ್ತೀನಿ. ಯಾಕಂದ್ರೆ ಪೂಜೆ ಮಾಡ್ಕೊತ ನಿಂತೆ ಅಂದರೆ ಟೈಮ್ ಭಾಳ ಆಕೈತಿ. ಅದಕ್ಕೆ ಸ್ವಲ್ಪ ಆಕಿಗೆ ತಿನ್ನಿಸ್ಬಿಟ್ರೆ ಸುಮ್ಮನೆ ಕುತ್ಕೊತಾಳ ಆಟ ಆಡ್ಕೊತ ಅಂತ ಹೇಳ್ಬಿಟ್ಟು ಫಸ್ಟ್ ಆಕಿಗೆ ತಿನ್ನಿಸ್ಬಿಡಾಕತ್ತೀನಿ. ಹಂಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಕಂಟಿನ್ಯೂ ವ್ಲಾಗನ್ನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.